ಸೋಮವಾರ ಆಗಿರೋದ್ರಿಂದ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದೆ. ನಾನಿಲ್ಲಿ ವೇರ್ ಮಾಡಿರೋಂಥ ಬ್ಯೂಟಿಫುಲ್ ಕುರ್ತಾ ಸೆಟ್ ಬಂದ್ಬಿಟ್ಟು ನಾನು ಮಿಂತ್ರಾಯಿಂದ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ಯಾಂಟು, ಕುರ್ತಾ ಹಾಗೆ ದುಪ್ಪಟ್ಟ ಪ್ರತಿಯೊಂದು ಚೆನ್ನಾಗಿದೆ. ಕುರ್ತಾ ಮೆಟೀರಿಯಲ್ ಅಂತೂ ಸಖತ್ತಾಗಿದೆ. ಇದಕ್ಕೆ ನಾನು ಕೊಟ್ಟಿರೋ ಪ್ರೈಸ್ನ ಕೇಳಿದ್ರೆ ಶಾಕ್ ಆಗ್ತೀರಾ. ಬರೀ 312 ರೂಪಾಯಿನ ನಾನು ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಅಷ್ಟೆಲ್ಲ ರೆಡಿಯಾಗಿ ನಂತರ ಆಚೆ ಚಳಿ ಇರೋದ್ರಿಂದ ಸ್ವೆಟರ್ ಹಾಕ್ಕೊಂಡು ಕಿವಿಗೆ ಹತ್ತಿ ಇಟ್ಕೊಂಡು ನಾವು ಆಚೆ ಹೊರಡ್ವಿ. ಈ ಡ್ರೆಸ್ದು ಲಿಂಕ್ ಏನಾದರೂ ಬೇಕಿದೆ ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ. ನಾವು ಬಂದಿದ್ದು ಮಲೈ ಮಹದೇಶ್ವರ ದೇವಸ್ಥಾನಕ್ಕೆ. ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ವಿಭೂತಿಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನೋದು ಹೆಚ್ಚಾಗುತ್ತೆ. ಅದರಲ್ಲೂ ಶಿವನ ದೇವಸ್ಥಾನದಲ್ಲಿ ನನಗೆ ತುಂಬ ಫೀಲ್ ಆಗುತ್ತೆ. ಹಾಗೆ ಇವತ್ತು ಸ್ಯಾರಿ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಆಫ್ಲೈನ್ ಕಸ್ಟಮರ್ಸ್ ಸ್ವಲ್ಪ ಬಂದಿದ್ರು. ಸೊ ಹಾಗಾಗಿ ನನಗೆ ಇವತ್ತು ಮನೇಲಿ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡೋದಕ್ಕಾಗಲಿಲ್ಲ. ಈಗ ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೊರಗಡೆ ತಿನ್ನೋಣ ಬಾ ಅಂತಂದ ಕರ್ಕೊಂಬಂದ್ರು. ಇಲ್ಲಿ ನಾಗರ ಬಾವಿ ಹತ್ರ ರುಚಿರತ್ತ ಅಂತ ನಮ್ಮ ಮನೆಯವರು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಂತೆ. ಸೊ ಹಾಗಾಗಿ ಕರ್ಕೊಂಬಂದ್ರು. ಒಂದು ಚಿಕ್ಕ ಗಾಡಿಯಲ್ಲಿ ಮಾಡಿದ್ರು. ನಾವು ಚಿತ್ರಾನ್ನ, ರೈಸ್ ಬಾತು, ಮಸಾಲೆ ದೋಸೆ, ಇಡ್ಲಿ ಎಲ್ಲ ಟ್ರೈ ಮಾಡಿದ್ವಿ. ವಡೆ ಎಲ್ಲ ತುಂಬ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.